ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟ ಮಾತಾಡೋದಿಲ್ಲ. ನೀವು ಅಭಿಮಾನಿ ಇರ್ಬೇಕು ಬೇರೆಯವ್ರ ಬಗ್ಗೆ. ಬಂಧುಗಳೇ ನಮಸ್ತೆ. ಈಗ ತಾನೇ ಒಂದು 20 ಸೆಕೆಂಡ್ ವಿಡಿಯೋ ಅಬ್ಸರ್ವ್ ಮಾಡಿದ್ರಿ. ಆ ವಿಡಿಯೋದಲ್ಲಿ ಜಸ್ಟ್ ಒಬ್ಬ ಪೊಲೀಸ್ ಮ್ಯಾನ್ ಸಿಂಗಲ್ ಸ್ಟಾರ್ ಆಗಿರೋರು ಪಬ್ಲಿಕ್ಗೆ ಈಸ್ ನಥಿಂಗ್ ಬಟ್ ದರ್ಶನ್ ಫ್ಯಾನ್ಸಿಗೆ ಗೈಡ್ ಮಾಡ್ತಾ ಇದ್ದಾರೆ. ಯಾವ ಥರ ಗೈಡ್ ಮಾಡ್ತಾ ಇದ್ದಾರೆ? ಎಂಜಾಯ್ ಮಾಡಿ ಜೈಲಲ್ಲಿರೋರು ಜೈಲಲ್ಲಿದ್ದಾರೆ, ಅವ್ರಿಗೆ ಕೆಟ್ಟ ಹೆಸರು ಬರೋವಾಗ ಮಾಡಬೇಡಿ, ಅಲ್ಲಿರೋ ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡಬೇಡಿ, ನಿಮ್ಗೆ ಖುಷಿ ಪಡೋದನ್ನು ಖುಷಿ ಪಡಿ. ಯಾವ ಟೈಮು ಅಂತ ಹೇಳಿದ್ರೆ ಮೋಸ್ಟ್ಲಿ ಕರಿಯಾ ಫಿಲಮ್ ರಿಲೀಸ್ ಅನಿಸುತ್ತೆ, ಆ ಟೈಮಲ್ಲಿ ಈ ಥರ ಇನ್ಸಿಡೆಂಟ್ ಆಗಿರ್ಬೋದು. ಅವು ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಒಬ್ಬರು ಪೊಲೀಸು, ಆ ಟೈಮಲ್ಲಿ ಪಟಾಕಿ ಹೊಡೆಯೋದಾಗಲಿ ಅಥವಾ ಗಲಾಟೆ ಮಾಡೋದಾಗಲಿ ಅಥವಾ ಜೈಕಾರ ಹಾಕೋದಾಗಲಿ ಆ ಥರ ಮಾಡ್ತಾಯಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಆಗಲ್ಲ. ಏನಕ್ಕೆ ಈ ವ್ಯಕ್ತಿ ಬಗ್ಗೆ ನಾನು ಪೊಲೀಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಪೊಲೀಸಿಂಗ್ ಸಿಸ್ಟಮ್ ಏನಿದೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವರು ಪ್ರಾಪರಾಗಿ ಪಬ್ಲಿಕ್ಗೆ ಗೈಡ್ ಮಾಡ್ತಾ ಇದ್ದಾರೆ. ಆ ಗೈಡೆನ್ಸ್ನ ತಗೊಳ್ಳಿ. ಅವರೇನು ನೆಗೆಟಿವ್ ಆಗಿ ಹೇಳ್ತಾ ಇಲ್ವಲ್ಲ, ನಮಗೆ ಡ್ಯಾಮೇಜ್ ಆಗೋವಂಗೆ ಏನಾರು ಹೇಳ್ತಾ ಇಲ್ವಲ್ಲ. ಆ ಗೈಡೆನ್ಸ್ ತಗೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ವಲ್ಲ, ಅದರಲ್ಲಿ ಕ್ಲೀನಾಗಿ ವಿಚಾರ ತಲುಪಿಸ್ತಾ ಇದ್ದಾರೆ. ಹೀಗೇನು ಮಾಡಬೇಡಿ, ದಯವಿಟ್ಟು ಸೊಸೈಟಿನ ಪಬ್ಲಿಕ್ನ ಸ್ವಲ್ಪ ಸಿಸ್ಟಮ್ ಆಗಿ ಸೈಲೆಂಟಾಗಿ ಮೂವ್ ಮಾಡೋಣ ಅನ್ನೋ ಉದ್ದೇಶಕ್ಕೆ. ಯಾಕೆ ಅಂತ ಹೇಳಿದ್ರೆ 1,000 ಜನಕ್ಕೆ ಒಬ್ಬ ಪೊಲೀಸ್ ಮ್ಯಾನ್ ಇರ್ಬೋದು. ಆ ಒಬ್ಬ ಪೊಲೀಸ್ ಮ್ಯಾನು 1,000 ಜನನ ಹೇಗೆ ಮೇಂಟೈನ್ ಮಾಡ್ತಾನೆ? ಆಗಲ್ಲ ತಾನೇ, ಸಹಜವಾಗಿ ಎಲ್ಲರಿಗೂ ಗೊತ್ತೇ ಇದೆ ತಾನೇ. ಥ್ಯಾಂಕ್ ಯು.